ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಇನ್ಸ್ಟಾಗ್ರಾಮು ಯಾವ ಥರ ಅಮೌಂಟ್ನ ಅರ್ನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ನೀವು ದಿನಕ್ಕೆ ಎಷ್ಟು ಸಮಯ ಇನ್ಸ್ಟಾಗ್ರಾಮಲ್ಲಿ ಕಳೀತೀರಾ? ರೀಲ್ಸ್ ನೋಡೋದು, ಸ್ಟೋರೀಸ್ ನೋಡೋದು, ಫೋಟೋಸ್ ನೋಡೋದು, ಆ್ಯಡ್ಸು ಇವೆಲ್ಲ ಏನು? ಆದರೆ ನಿಮ್ಮ ಗಮನಕ್ಕೆ ಬರುತ್ತಾ? ಇನ್ಸ್ಟಾಗ್ರಾಮ್ ನಮಗೆ ಫ್ರೀ ಇದೆ ಅಂದರೆ ಅವರ ಹಣವನ್ನು ಹೇಗೆ ಗಳಿಸ್ತಾರೆ? ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿ ತೀರ್ಮಾನ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ಕಂಪ್ನಿ ಹಣ ಹೇಗೆ ಗಳಿಸುತ್ತೆ? ಡೀಟೇಲಲ್ಲಿ ಫೇಸ್ಬುಕ್ ಇದನ್ನು $1 ಬಿಲಿಯನ್ ತಗೋತು. ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ 2.5+ ಬಿಲಿಯನ್ ಯೂಸರ್ಸ್ ಇದ್ದಾರೆ. ಹೌ ಟು ಇನ್ಸ್ಟಾಗ್ರಾಮ್ ಅರ್ನ್ ಮನಿ ನೋಡಿದರೆ, ಫಸ್ಟ್ ಮೇಜರ್ ಸೋರ್ಸ್ ಬಂದು ಅಡ್ವರ್ಟೈಸ್ಮೆಂಟ್. ಇನ್ಸ್ಟಾಗ್ರಾಮ್ನ ಒನ್ ಮನಿ ಮೇಕಿಂಗ್ ಸೋರ್ಸ್ ಅಂದರೆ ಆ್ಯಡ್ಸು. ನಾವು ರೀಲ್ಸ್ ನೋಡ್ತಿರೋದು, ಸ್ಟೋರೀಸ್ ಸ್ವೈಪ್ ಮಾಡ್ತಿರೋದು, ಫೀಡ್ನಲ್ಲಿ ಸ್ಕ್ರೋಲ್ ಮಾಡ್ತಿರೋದು ಎಲ್ಲ ನಿಮಗೆ ಸ್ಪಾನ್ಸರ್ಡ್ ಅಂತೂ ಆ್ಯಡ್ ಅಂತೂ ಬಂದೇ ಬರುತ್ತೆ. ಈ ಆ್ಯಡ್ ಯಾರು ಹಾಕ್ತಾರೆ? ಬಿಸ್ನೆಸ್ಗಳು, ಬ್ರ್ಯಾಂಡ್ಸ್ಗಳು. ಅವ್ರು ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ಗೆ ದುಡ್ಡು ಕೊಟ್ಟು ತಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾರೆ. ಎಕ್ಸಾಂಪಲ್ ಯಾವ್ಯಾವುದಂದರೆ ನೈಕಿ, ಅಮೆಝಾನ್, ಮಿಂತ್ರಾ, ಸ್ವಿಗ್ಗಿ ಈ ಥರ ತುಂಬ ಕಂಪ್ನಿಗಳಿದ್ದಾವೆ. ಇನ್ಫ್ಲೂಯೆನ್ಸರ್ ಪ್ರಮೋಟರ್ ಮಾಡೋಕ್ಕೆ ಬ್ರ್ಯಾಂಡ್ ಕಂಪನೀಸ್ನ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಮೆಟಾ ಬಿಸ್ನೆಸ್ ಸೂಟ್ ಮೂಲಕ ಅಡ್ವರ್ಟೈಸರ್ಗೆ ಟೂಲ್ ಆಗಿ ಕೊಡುತ್ತೆ. ಆಡಿಯನ್ಸ್ ಟಾರ್ಗೆಟ್ ಮಾಡ್ತಾರೆ. ಲೊಕೇಶನ್ನು, ಇಂಟ್ರೆಸ್ಟ್, ಬಿಹೇವಿಯರು, ಎಲ್ಲಿಂದ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡಾಟಾನ ಸ್ಟೋರ್ ಮಾಡ್ಕೋತಾರೆ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್. ಇನ್ಸ್ಟಾಗ್ರಾಮ್ಗೆ ಪರ್ ಕ್ಲಿಕ್ ಅಥವಾ ಪರ್ 100 ವ್ಯೂಸ್ಗೆ ಸುಮಾರು CPM ಅನುಸಾರವಾಗಿ ದುಡ್ಡು ಕೊಡ್ತಾರೆ. ನೆಕ್ಸ್ಟ್ ಬಂದು ಸ್ಪಾನ್ಸರ್ಡ್ ಕಂಟೆಂಟ್. ಕೆಲವೊಮ್ಮೆ ನಾವು ಆ್ಯಡ್ಸ್ ನೋಡೋದಿಲ್ಲ, ಇನ್ಫ್ಲೂಯೆನ್ಸರ್ ರೀಲ್ಸ್ ಮಾಡ್ತಾರೆ, ಆದರೆ ಅವ್ರಿಗೆ ಏನು ಪ್ರಮೋಟ್ ಮಾಡ್ತಾರೆ ಅಂತ ಗೊತ್ತಾಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅದು ನೋಡ್ತಾ ಹೋದಂತೆ ಇವುಗಳು ಬ್ರ್ಯಾಂಡೆಡ್ ಕಂಟೆಂಟ್ ಮಾಡುತ್ತಾ ಇನ್ಸ್ಟಾಗ್ರಾಮ್ಗೆ ಟೂಲ್ಸ್ ಮತ್ತು ಅನಲೈಟಿಕ್ಸ್ ಕೊಡುತ್ತೆ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಬರೋಬ್ಬರಿ $1 ಬಿಲಿಯನ್ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದೆ. ನೆಕ್ಸ್ಟು ಶಾಪಿಂಗ್ ಮತ್ತು ಇನ್ಸ್ಟಾಗ್ರಾಮ್. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟಾಗಿ ಶಾಪಿಂಗ್ ಮಾಡ್ಬೋದು, ಅದು ಎಲ್ರಿಗೂ ಗೊತ್ತು. ಇನ್ಸ್ಟಾಗ್ರಾಮ್ ಶಾಪಿಂಗ್ ಪ್ರಾಡಕ್ಟ್ಸು, ಟ್ಯಾಗ್ಸು, ಬ್ರ್ಯಾಂಡ್ ಪೇಜಸ್ನು, V1 ವೆಬ್ಸೈಟು ಅಥವಾ ಬೈ ನ್ಯೂ ಆಪ್ಷನ್ಸ್ ಇದೆಲ್ಲ ಹೊಸದಾಗಿ ಆ್ಯಡ್ ಆಗಿರೋ ಫೀಚರ್ಸ್ಗಳು. ಇದು ಇನ್ಸ್ಟಾಗ್ರಾಮ್ ಕಮಿಷನ್ ಅಥವಾ ರೆಫರಲ್ ಫ್ರೀ ಥರ ಯೂಸ್ ಮಾಡುತ್ತೆ. ಇವತ್ತು ಇಂಡಿಯಾ, USA, UK ಮಾರ್ಕೆಟಿಂಗ್ನಲ್ಲಿ ಇನ್ಸ್ಟಾಗ್ರಾಮ್ ಶಾಪಿಂಗ್ ಲೆವೆಲ್ ಗಗನಕ್ಕೆ ಮುಟ್ಟಿದೆ. ನೆಕ್ಸ್ಟು ಡೇಟಾ ಮತ್ತು ಬಿಸ್ನೆಸ್ ಟೂಲ್ಗಳು. ಇನ್ಸ್ಟಾಗ್ರಾಮ್ ಯೂಸರ್ ಡೇಟಾ ಉಪಯೋಗಿಸಿ ಅಡ್ವರ್ಟೈಸರ್ಗೆ ವ್ಯಾಲ್ಯೂಯಬಲ್ ಇನ್ಲೈಟ್ಸ್ ಕೊಡುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಎಲ್ಲಿ ಗಂಟ ರೀಚ್ ಆಗಿದೆ, ಯಾವ ಕಂಟ್ರಿಲಿ ಹೆಚ್ಚು ಓಡ್ತಾ ಇದೆ, ಲೊಕೇಶನ್ ಬೇಸ್ಡ್ ಡೇಟಾನ ಶೇರ್ ಮಾಡುತ್ತೆ. ಬಿಸ್ನೆಸ್ಗೆ ಪ್ರೀಮಿಯಂ ಟೂಲ್ಸ್ ಕೊಟ್ಟು ಶೆಡ್ಯೂಲಿಂಗ್, ಅನಲಿಟಿಕ್ಸ್, ಡ್ಯಾಶ್ಬೋರ್ಡ್ ಆಗಿ ಯೂಸ್ ಆಗುತ್ತೆ. ಥಾಟ್ಸ್. ಇನ್ಸ್ಟಾಗ್ರಾಮ್ ಡಸ್ ನಾಟ್ ಸೆಲ್ ಡೇಟಾ, ದೇ ಯೂಸ್ ಇಟ್ ಆಪ್ಟಿಮೈಸ್ ಆರ್ ಆ್ಯಡ್ ರೆವೆನ್ಯೂಸ್. ಇನ್ಸ್ಟಾಗ್ರಾಮು ಡೇಟಾನ ಸೆಲ್ ಮಾಡೋದಿಲ್ಲ, ಆ್ಯಡ್ ರೆವೆನ್ಯೂಗೋಸ್ಕರ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಸಮ್ಮರೈಸ್ ಮಾಡೋಣ, ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಮಾಡೋದು ಹೇಗೆ? ರೆವೆನ್ಯೂ ಸೋರ್ಸ್ ಡಿಸ್ಕ್ರಿಪ್ಷನ್. ಆ್ಯಡ್ ಮೇಜರ್ ಇನ್ಕಮ್ ಸೋರ್ಸ್ ಅಂದರೆ CPM ಮತ್ತು CPC. ಇನ್ಫ್ಲೂಯೆನ್ಸರ್ ಅಥವಾ ಬ್ರ್ಯಾಂಡೆಡ್ ಕಂಟೆಂಟ್, ಪಾರ್ಟ್ನರ್ಶಿಪ್ ಮತ್ತು ಪ್ರಮೋಷನ್ಸ್. ಶಾಪಿಂಗ್, ಅಫಿಲಿಯೇಬಲ್ ಆರ್ ರೆಫರಲ್ ಫೀಸಸ್. ಬಿಸ್ನೆಸ್ ಟೂಲ್ಸ್, ಪ್ರೀಮಿಯಂ ಮಾರ್ಕೆಟಿಂಗ್ ಟೂಲ್ಸ್. ಇವುಗಳೆಲ್ಲವೂ ಸೇರಿ ಇನ್ಸ್ಟಾಗ್ರಾಮ್ 2024 ಮಾತ್ರವೇ $60+ ಬಿಲಿಯನ್ ರೆವೆನ್ಯೂ ಮಾಡ್ತಿದೆ. ಇದು ನಮ್ಮೆಲ್ಲರಿಗೂ ಗೊತ್ತೇ ಇಲ್ಲ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಫ್ಯೂಚರ್ ಪ್ಲ್ಯಾನ್ ಏನದು ನೋಡೋದಾದರೆ, ಮುಂದಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಹೇಗಿರುತ್ತೆ ಅಂದರೆ AI ಬೇಸ್ಡ್ ಪರ್ಸನಲೈಸೇಷನ್ ಆ್ಯಡ್ ಆಗಿ ಕನ್ವರ್ಟ್ ಆಗುತ್ತೆ. AR ಫಿಲ್ಟರ್ಸ್ ಫಾರ್ ಶಾಪಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ರಿಯೇಟರ್ ಮಾನಿಟೈಸೇಷನ್, ರೀಲ್ಸ್, ಬೋನಸ್, ಸಬ್ಸ್ಕ್ರಿಪ್ಷನ್ ಆಗಿ ಚೇಂಜ್ ಆಗುತ್ತೆ. ಇಂಟಿಗ್ರೇಷನ್ ವಿತ್ ವಾಟ್ಸಪ್, ಫೇಸ್ಬುಕ್, ಶಾಪ್ಸ್. ಮೆಟಾ, ಇನ್ಸ್ಟಾಗ್ರಾಮ್ ಪೇರೆಂಟ್ ಕಂಪನಿ. ಅವರು ಮೆಟಾವರ್ಸೆ, VR ಕಾಮರ್ಸ್ ಮೇಲೆ ಕೂಡ ಕೆಲಸ ಮಾಡ್ತಾರೆ. ನೆಕ್ಸ್ಟು ಕ್ರಿಟಿಕಲ್ ವ್ಯೂವರ್ಸ್ ಆ್ಯಂಡ್ ಯೂಸರ್ಸ್ ಅವೇರ್ನೆಸ್. ಆದರೆ ಈ ಎಲ್ಲರ ಜೊತೆಗೆ ನಾವು ಯೂಸರ್ಸ್ ಹೇಗಿರಬೇಕು? ಪ್ರೈವೇಸಿ ಜೊತೆಗೆ ಆ್ಯಡ್ಸ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ರೀಲ್ಸ್ ಅಡಿಕ್ಷನ್ ಆಗ್ತಾ ಇದ್ದೀವಿ, ಮೋರ್ ಎಂಗೇಜ್ಮೆಂಟ್ ಆಗ್ತಿದೆ, ಮೋರ್ ಮನಿ ಫಾರ್ ಇನ್ಸ್ಟಾಗ್ರಾಮ್. ಅಷ್ಟೇ, ನಿಮ್ಮ ಡೇಟಾ ಮತ್ತು ಅಟೆನ್ಷನ್ ವ್ಯಾಲ್ಯೂಯಬಲ್ ಆಗಿ ಇಲ್ಲಿ